ನನ್ನ ಹೆಂಡತಿ ಒಳ್ಳೆಯವಳು ಅಂತ ವಾದಿಸ್ತಾ ಇದೆಯಾ ತಾನೆ? ನೋಡು, ಇದನ್ನ ನೋಡಿ ಮಾತಾಡೋ ನೀನು. ನೋಡಮ್ಮನು, ನೋಡಿ ಎಂಥ ಕೆಲಸ ಮಾಡಿದಾಳೆ ನಿನ್ನ ಹೆಂಡತಿ. ಇದು ಯಾಕೆ ಆಳ್ಬೇಕು ಗೊತ್ತಿಲ್ಲ. ನಿನ್ನ ಹೆಂಡ್ತಿನೂ ಇವಳು ಬಂದಿದ್ದಾಳಲ್ಲ, ಇವಳು ಮನೆ ಆಳಿ ಇವ್ರು ಇಬ್ಬರಳು ಸೇರ್ಕೊಂಡು ಇಂಥ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ಇದು ಎಲ್ಲಿತ್ತು ಅದಕ್ಕೆ? ಏಯ್, ನಾನು ಫೋನ್ ಆನ್ ಮಾಡಿಟ್ಟಿದ್ದೆ. ಯಾವ ಕಾಳ್ಬೇಕು ಬರುತ್ತೆ ನೋಡೋಣ, ಏನು ಮನುಷ್ಯರು ಬೇಕೋ ಏನು ನಿಜವಾದ ಬೇಕೋ ನೋಡೋಣ ಅಂತ ಹೇಳಿ ನಾನು ಫೋನ್ ಆನ್ ಮಾಡಿಟ್ಟು ಹೋಗಿದ್ದೆ. ನೋಡು, ಇವು ಕಾಳ್ಬೇಕುಗಳು ಇಲ್ಲಿ ನಿಂತ್ಕೊಂಡಿದ್ದಾವಲ್ಲ, ಇವು ಮಾನ್ಗೆಟ್ ಕಳ್ಳಬೇಕುಗಳು ಇವು. ಇದೇನಮ್ಮ ಇದು? ಗೊತ್ತಾಗಲ್ವೇ ನೀನು ತಿನ್ನ ಅನ್ನ ಚೆಲ್ತಾ ಇದೆಯಲ್ಲ? ನೋಡಲ್ಲಿ ಹೆಂಗೆ ಚೆಲ್ತಾ ಇದೆಯಾ? ನೋಡ್ ಮಾವ, ತುಪ್ಪ ವಹಿಸ್ಕೊಂಡು ಬಂದು ತುಪ್ಪ ತಿನ್ನೋದು ತಪ್ಪ? ನನ್ನ ದುಡ್ಡು ನನ್ನ ಕಾಸು. ನಮ್ಮಮ್ಮಯ್ಯ ಯಾರೋ ಒಂದು ಅರ್ಧ ಕೆಜಿ ಬೆಣ್ಣೆ ಕೊಟ್ಟವ್ರೆ ಅಂತ ಹೇಳಿ 1 ಕೆಜಿ ಬೆಣ್ಣೆ ತಗೊಂಡು ತುಪ್ಪ ಕಾಸಿ ನಮ್ಮಮ್ಮ ಸ್ವಲ್ಪ ತಗೊಂಡು ನನಗೊಂದು ಸ್ವಲ್ಪ ಕೊಟ್ಟೈತೆ. ತುಪ್ಪ ಬೇರೆ ತಿಂತಾಳೆ ಅಂತ ನೋಡ್ರಿ ಮಾವ ಹೊಲ್ಡೊಯ್ತಾ ಇರೋದ ತುಪ್ಪನ. ಹಾಂ ನೋಡ್ರಿ, ಅನ್ನ ಸಾಂಬಾರೆಲ್ಲ ಹೆಂಗೆ ಚೆಲ್ತಾ ಇದ್ದಾರೆ. ಇಷ್ಟು ದಿವಸ ಎಲ್ಲ ನನಗೆ ಎಷ್ಟು ಇವು 6-15 ದಿವಸದಿಂದ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗೈತೆ. ನಾನು ಮಾಡಿಟ್ಟು ಹೋದಂಗೆ ಬರೋಷ್ಟೊತ್ತಿಗೆ ಎಲ್ಲ ಚೆಲ್ಲೋಗೈತೆ ಅಂದರೆ ಎಷ್ಟು ಬೇಜಾರಾಗಿರೋಕ್ಕಿಲ್ಲ ಹೇಳು ಮಾಮ. ಹಾಂ, ಇಂಥವೇನಕ್ಕೆ ಮಾಡ್ಬೇಕು ಮಾಮ? ಒಂದೇ ಮನೇಲಿ ಇಟ್ಕೊಂಡು ಇಂಥವೇನಕ್ಕೆ ಮಾಡಬೇಕು? ಎದ್ರಿ ಬದ್ರಿಗೆ ಏನಾದರೂ ಸಿಟ್ಟಿದ್ರೆ ಏನು ಅಕ್ಕ ನಿನಗೆ ಮಾಡೋದು ತಪ್ಪು ಕಣಕ್ಕ ಅಂತ ಒಂದು ಮಾತು ಬೈಲಿ, ಬೇಕಾದ್ರೆ 2 ಹೊಡಿಲಿ ಹೊಡಿಸ್ಕೊಳ್ಳೋದು. ಇಂಥ ಕೆಲಸ ಯಾರು ಬಾರ್ದು ಮಾಮ, ಇಂಥ ಕೆಲಸ ಯಾರು ಮಾಡಬಾರ್ದು ಮಾಮ. ಏನಮ್ಮ ಗೊತ್ತಾಗಲ್ವೇ ನೀನು? ಒಟ್ಟಿಗೆ ಅನ್ನ ತಿಂತೀಯ, ನೀನು ಏನು ತಿಂತೀಯ? ಇಂಥ ಕೆಲಸ ಮಾಡ್ತಾ ಇದೆಯಲ್ಲ ನೀನು. ಯಾಕಮ್ಮ, ಯಾಕಪ್ಪ, ಏನಾಯ್ತು? ಮತ್ತೆ ಬಾಯಿಲಿ ಯಾವ ಕಾಳ್ಬೇಕುಗಳು ಎಲ್ಲ ಚೆಲ್ತಾ ಇದ್ವು ಅಂತ ಹೇಳಿ ಕಂಡಿಡ್ದೀನಿ. ಬಾ ನೋಡು ಯಾವ ಕಾಳ್ಬೇಕುಗಳು ಚೆಲ್ತಾ ಇದ್ದಾವೆ ಅಂತ ಹೇಳಿ. ಯಾತಮ್ಮ, ಯಾತು ಅತ್ತೆ? ದಿನ ನಾವು ನನ್ನ ಕೆಲ್ಸಕ್ಕೆ ಹೋಗಿ ಬರೋದ್ರೊಳಗಾಗಿನ ಅನ್ನ ಸಾಂಬಾರು ಎಲ್ಲ ಚೆಲ್ಲಿರೋದಲ್ಲ, ಎಷ್ಟೇ ಮುಚ್ಚಿಟ್ರು ಚೆಲ್ಲಿರೋದಲ್ಲ. ಯಾವಂದ್ರೆ ಕಾಳ್ಬೇಕುಗಳು ಈಗ ಇವೆ ನೋಡು, ಇವೇನೆ. ಈಗ ಇವಳು ಸಿಂಧುನು ಇವ್ರ ಆಂಟಿ ಇಬ್ಬರು ಸೇರಿಕೊಂಡು ಈ ಥರ ಮಾಡ್ತಾ ಇದ್ದಾರೆ. ನೋಡು ಹೆಂಗೆ ಚೆಲ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲ, ಮಾಡಿಟ್ಟಿರೋ ಅನ್ನ ಸಾರು ಎಲ್ಲ ಚೆಲ್ತಾ ಇದ್ದಾರಲ್ಲ, ಇವಳು ಒಟ್ಟು ಅನ್ನದ ಬೆಲೆ ಗೊತ್ತಿಲ್ವ ಇವಳಿಗೆ? ನೋಡತ್ತೆ, ನೋಡು ಯಾವುದೋ ಬೇಕು ಬರುತ್ತೆ ಕಣಮ್ಮ ಅಂತ ಹೇಳ್ತಿದ್ದಲ್ಲ, ಕಳಬೇಕುಗಳು ಇವೇ ಕಾಣತ್ತೆ, ಇವೇನೆ. ನಾನು ಇವತ್ತು ಕಂಡು ಹಿಡಿಬೇಕು ಅಂತಲೇ ನನ್ನ ಡ್ಯೂಟಿಗೆ ಹೋಗ್ದಾಗ ನಾನು ರಜಾ ಹಾಕಿ ನೋಡೋಣ ಅದಲ್ಲಿ ಯಾವ ಬೇಕು ಬರುತ್ತೆ, ನಿಜವಾದ ಬೇಕು ಬರುತ್ತಾ, ಎಂಥ ಬೇಕು ಬರುತ್ತೆ ಕಂಡು ಹಿಡಿಬೇಕು ಅಂತಲೇ ನಾನು ಹೋಗಲಿಲ್ಲ. ಹೋಗ್ದಂಗೆ ನಾನು ಇವತ್ತು ಹೆಂಗನೋ ಕಂಡು ಹಿಡಿಲೇಬೇಕು ಇವತ್ತು ಅಂತ ಹೇಳಿ ನಾನು ಇವತ್ತು ಇದಕ್ಕೆ ಕಂಡು ಹಿಡಿದ್ಬಿಟ್ಟೆ. ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು. ಹೋ, ನಾನು ಓದಿ ಹೋಗೋಣ ಅಂತ ಓದಿ, ನೀನು ಓದಲ್ಲಮ್ಮ. ನಾನು ಆವಾಗಲೇ ಬರೋಣ ಅಂದ್ಕೊಂಡಳು. ಅವ್ರು ಇವತ್ತು ತೆಗ್ಯಾಳ ಕಣಕ್ಕೆ ನಾವು ಯಾರ್ಗ ಹುಷಾರಿಲ್ಲ ನಮ್ಮ ಮನೆಯಾಗೆ, ನಾಳೆ ಕನ್ನಡದ ತೆಗಿತೀವಿ ಅಂದ್ರು ಕಳೆನ. ನಾನಲ್ಲಿ ಭಾಗ್ಯಮ್ಮರ ಅಂತ ಮಾತಾಡ್ತಾ ಕುಕ್ಕಂಡು. ಅಲ್ಲ ಅಲ್ಲ ಕಣಿ, ಹಿಂಗೆ ಯಾಕೆ ಮಾಡ್ತೀಯ ಸಿಂಧು ನೀನು? ಅಯ್ಯೋ ಅದು ಅತ್ತೆ, ಅದು ಏನಂದರೆ ಅದು ಬೆಕ್ಕಾಲಿ ಉಳ್ಸೋಗಿತ್ತಾ, ಅದನ್ನ ನಾನು ಎತ್ತಿಡೋಣ ಅಂತ ಹೋದೆ. ಅದನ್ನ ಇವಾಗ ನನ್ನ ತಪ್ಪಾಗಿ ತಿಳ್ಕೊಬಿಟ್ಟೈತೆ. ಅದು ಆ ಥರ ಕಂಡೈತೆ ಫೋನ್ನಾಗ. ನಾನು ಏನು ಮಾಡೋಣತ್ತೆ? ಏಯ್ ಮುತ್ತಮ್ಮ, ಬಾಯಿ ಮುಚ್ಚು ಬಾಯಿ. ಅಲ್ಲಿ ಗೊತ್ತಾಗಲ್ವ ಅಲ್ಸಿ ಸರಿಯಾಗಿರೋದನ್ನ ನೀನಾಗಿ ನೀನು ಹೋಗಿ ಉಳಿಸ್ತಾ ಇದೆಯಲ್ಲ, ಬೇಕು ಉಳಿಸ್ತೈತೆ ಅಂತ ಹೇಳ್ತಾ ಇದೆಯಲ್ಲ. ಯಾವ ಬೇಕಮ್ಮ ಬಂದೈತೆ ಇಲ್ಲಿಗೆ? ಯಾವ ಬೇಕು ಬಂದೈತೆ? ಅಲ್ಲ, ಸ್ವಲ್ಪನಾದ್ರೂ ಗೊತ್ತಾಗುತ್ತಾ ಇಲ್ವಾಗ ನಿನಗೆ? ಇಂಥ ಕೆಲಸ ಯಾಕೆ ಮಾಡ್ತೀಯ ನೀನು? ಇಂಥ ಕೆಲಸ ಯಾಕೆ ಮಾಡ್ತೀಯ ಅಂತ ಹೇಳಿ ಇಂಥ ಮಾಡಕ್ಕೆ ಹೋಗ್ಬೇಡ ನೀನು. ಅಲ್ಲ ಕಣೆ, ನೋಡೆ ಅನ್ನ ಸಾಂಬಾರೆಲ್ಲ ಹಿಂಗೆ ಚೆಲ್ತಾ ಇದೆಯಲ್ಲ, ನೀನು ಮನುಷ್ಯಲ್ಲ? ಅದು ಬಿಡಪ್ಪ ಅತ್ತ, ಹೋದ್ರು ಹೋಗ್ಲಿ, ಸುಮ್ಕಿರಮ್ಮತ್ತ. ಏನೋ ಆಗೈತೆ. ಅದ್ಯಾಕೆ ಸುಮ್ಕಿರೋಣ? ನಾನು ಸುಮ್ಮನೆ ಇರೋಂತಾಳಲ್ಲ, ಅದ್ಯಾಕೆ ಸುಮ್ಕಿರ್ಬೇಕು ಅಂತ? ಅದ್ಯಾಕೆ ಸುಮ್ಕಿರ್ಬೇಕು? ನನಗೆ ಈ ವಾರದಿಂದ ನಾನು ಎಷ್ಟು ಅಂದಿದ್ದೀನಿ ಅಂತ ನನಗೆ ಗೊತ್ತಿ. ವಾರ 15 ದಿವಸದಿಂದ ನಾನು ಏನೇ ಮಾಡಿಟ್ಟು ಹೋಗ್ಲಿ ಎಲ್ಲ ಚೆಲ್ಲೋದು ಅದನ್ನ ಮತ್ತೆ ಬಂದು ಕ್ಲೀನ್ ಮಾಡ್ಕೊಳ್ಳೋದು. ಎಷ್ಟು ಬೇಜಾರಾಗುತ್ತೆ ಹೇಳು? ಎಷ್ಟು ಬೇಜಾರಾಗುತ್ತೆ ಹೇಳು ಇಂಥ ಮಾಡ್ತಾ ಇದ್ರೆ? ನಾನು ಅದಕ್ಕೆ ಮತ್ತೆ ಸುಮ್ಮನೆ ಮಾತಾಡಬಾರ್ದು. ನಾವು ಸುಮ್ಮನೆ ಮಾತಾಡಿದ್ರೆ ಹಿಂಗೆ ಸುಮ್ಮನೆ ನಮ್ಮ ಮೇಲೆ ತಪ್ಪು ಅಪರಾಧ ಮಾಡ್ತಾರೆ ಅಂತ ನೀವು ಹೆಂಗಾದ್ರೂ ಮಾತಾಡ್ತೀರಾ ಅಂತಾಳೆ. ನಾನು ಅದಕ್ಕೇ ಸಾಕ್ಷಿ ಇಟ್ಕೊಂಡು ಮಾತಾಡಬೇಕು ಅಂತ ನಾನು ಸುಮ್ಮನೆ ಇದ್ದಿದ್ದು. ಇಂಥ ಮಾಡೋಕ್ಕೆ ಹೋಗ್ಬಾರ್ದು. ಸಿಟ್ಟಿದ್ರೆ ಎದ್ರಿ ಬದ್ರಿ ಜಗಳ ಆಡೋಣ. ಇಂಥ ತಿನ್ನ ಅನ್ನೋದ ಮೇಲೆ ದೌಲತ್ ಮಾಡಬಾರ್ದು. ಅಲ್ಲ ಕಣೆ, ನಿನ್ಗೇನು ಬುದ್ಧಿಗಿದ್ದಿ ಐತೆ ಮನೆ ಇಲ್ಲ ಅಂಬನಿ. ಅವ್ರು ಮಾಡಿಕ್ಕಿರೋದೇ ಈಸಿನ ಉಂಡಿದೀಯಾ? ನಿನ್ನೇನು ಉಪ್ಪು ತಾಂಬರಮ್ಮ ಹುಳಿ ತಾಂಬರಮ್ಮ ಅಂತ ಅವು ಯಾವತ್ತೂ ಹೇಳಿಲ್ಲ. ಒಂದು ಸಕ್ಕರೆ ತಾಂಬರಮ್ಮ ಟೀ ಸೊಪ್ಪು ತಾಂಬರಮ್ಮ ಅಂತ ಹೇಳಿಲ್ಲ. ಏನೇ ಮೊನ್ನೆ ಇನ್ನೂ ಬೇರೆ ಮಾಡ್ಕೊಂಡು ಉಣ್ತಾ ಇದೆಯಾ? ಅವರು ಹೇಳಿರು ಅವಾಗ ನಮಗಿನ್ನ ಗ್ಯಾಸ್ ಇಲ್ಲ ಅದು ಇದು ಅಂದ್ರಿ, ತಿರುಬಿಡತ್ತ ಉಂಡ್ರು ಉಣ್ತಾರೆ ಅಂತ ಸುಮ್ಕಾದ್ರು. ಅಲ್ಲ ಕಣೆ, ನೀನೇನು ನೀನು ಇಂಥ ಹಾಳಾಗಿದ್ಯಾ? ಇಂಥ ಕೆಲಸ ಯಾಕೆ ಮಾಡ್ತೀಯಾ? ನೋಡ್ರಿ ಅವಳು ಬಂಡವಾಳನ ನೋಡ್ರಿ, ಹೆಂಗೆ ಚೆಲ್ತಾ ಇದ್ದಾಳೆ ನೋಡತ್ತೆ. ನೋಡು, ಯಾವ ಬೇಕು ಅಂತ ಹೇಳಿ ನಾವು ಬಿಡತ್ಲಾಗ ಏನು 1 ದಿವಸ 2 ದಿವಸ ಆದರೆ ಬಿಡತ್ತ ಅನ್ಬೋದು. ನಾನು ಟಬ್ಬಾಗಿ ಮುಚ್ಚಿಕ್ಕಿದ್ರು ಚೆಲ್ಲೋಗುತ್ತೆ ಅಂದರೆ ಇದು ಯಾರೋ ಮಾಡ್ತಾ ಇದ್ದಾರೆ ಕುತಂತ್ರನ ಅಂತ ನನಗೆ ಗೊತ್ತಾಗ್ದಂಗೆ ಇರುತ್ತಾ? ಇವಳೇ ಬುದ್ಧಿವಂತಿ, ಅತಿ ಬುದ್ಧಿವಂತಿ ಅಂತ ಅನ್ಕೊಬಿಟ್ಟವಳೆ. ಏಯ್ ಸಿಂಧು, ಗೊತ್ತಾಗಲ್ವಾ ನಿನಗೆ? ಯಾಕೆ ಹಿಂಗೆ ಮಾಡ್ತೀಯಾ? ಅದು ರೀ, ಅದು ಏನಾಯ್ತಂದ್ರೆ ಅದು ಏನೋ ಬಿಡಕ್ಕೆ ಆತ್ಲಾಗೆ ಏನೋ ಅನಿವಾರ್ಯ ಆಯಿತು. ಇಲ್ಲಣ್ಣ, ಇನ್ನೊಂದ್ಸತಿ ಇಲ್ಲಿ ಏನಾನ ಇಂಥ ಕೆಲಸ ಮಾಡಿದ್ವಿ ಅಂದ್ರೆ ನಿನಗಂತೂ ಈ ಮನೆಯಾಗ ಜಾಗ ಇಲ್ಲ ನೋಡಿ, ಹೇಳಿರ್ತೀನಿ. ಹೋಗ್ತಾ ಇರ್ಬೇಕು ನೀವು ವಾಸಿಕ್. ಇಂಥ ಮಾಡಂಗಿದ್ರೆ ನಮ್ಮ ಮನೆಯಾಗ ಯಾರು ಇರ್ಕೂಡ್ದು. ನೀನಾಗಲಿ ಅವರಾಗಲಿ ಯಾರೇ ಆಗಲಿ. ನೋಡು,
ಇಂಥ ಮಾಡಂಗಿದ್ರೆ ಇರಬಾರ್ದು. ನೋಡು ಹೇಳಿರ್ತೀನಿ, ಇಂಥ ಮಾಡಿದ್ರೆ ತಿನ್ನ ಅನ್ನೋದ ಮೇಲೆ ದೌಲತ್ ಮಾಡಿದ್ರೆ ಒಂದು ತುತ್ತು ಅನ್ನಕ್ಕೆ ಎಷ್ಟು ಕಷ್ಟ ಬೀಳ್ಬೇಕು. ಒಂದು ತುತ್ತು ಇವತ್ತು ಭತ್ತ ಬೆಳೆಯೋಕೆ ರೈತ ಎಷ್ಟು ಕಷ್ಟ ಬೀಳ್ತಾ ಇದ್ದಾನೆ. ಅಂಥದ್ರಲ್ಲಿ ನೀನು ಎಲ್ಲ ಚೆಲ್ತಾ ಇದೀಯಾ ಅಂದರೆ ಗೊತ್ತಾಗಲ್ವಾ ನಿನಗೆ? ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೋ ಇದ್ದಿದ್ರೆ ನೀನು ಇಂಥ ಕೆಲಸ ಮಾಡ್ತಾ ಇರ್ಲಿಲ್ಲ ಕಣಮ್ಮ. ಅನ್ನದ ಮೇಲೆಲ್ಲ ದೌಲತ್ ತೋರಿಸೋದು, ಅನ್ನದ ಮೇಲೆಲ್ಲ ನೀನು ಸಿಟ್ಟು ತೋರಿಸೋದು, ಬೇರೆ ಏನರ ಮೇಲೆ ಅನ್ನೋದು ತೋರಿಸು. ತಿನ್ನ ಅನ್ನದ ಮೇಲೆ ಸಿಟ್ಟು ತೋರಿಸ್ತಾ ಇದೆಯಲ್ಲ, ನಿನಗೆ ಗೊತ್ತಾಗಲ್ವ ಒಂದು ಸ್ವಲ್ಪನಾದ್ರೂ ಅನ್ನದ ಬೆಲೆ ಏನಂತ ಗೊತ್ತಾಯ್ತಾ ನಿನಗೆ? ಬಿಡಿ ಮಾವ, ಏನೋ ಅನಿವಾರ್ಯ ತಪ್ಪಾಯ್ತು. ಇವಾಗಂತೂ ನಾನು ಸಾಕ್ಷಿ ತೋರಿಸಿದ್ಕೆ ತಪ್ಪಾಯ್ತು. ನಾನೇನೋ ಸಾಕ್ಷಿ ತೋರಿಸ್ಲಿಲ್ಲ ಅಂತಂದ್ರೆ ಇವರೇ ಸುಳ್ಳು ಹೇಳ್ತಾ ಇದ್ದಾರೆ, ಇವರೇ ನನಗೆ ಹಂಗೆ ಮಾಡ್ತಾ ಇದ್ದಾರೆ, ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಷ್ಟು ಇದು ಮಾಡೋಳು ನನ್ನ ಮೇಲೆ. ನಮ್ಮ ಮನೆಯವ್ರು ಹೇಳಿದ್ರು ನಾನು ಬಿಡು ಹೋಗ್ಲಿ ಅಂತೇಳಿ ನಾನು ಅನುಸರಿಸ್ಕೊಂಡೆ. ನಾನು ಯಾರಿಗೂ ದ್ರೋಹ ಮಾಡಲಿಲ್ವಲ್ಲ, ಅದಕ್ಕೆ ನನ್ನ ಮೇಲೆ ಹಿಂಗೆ ಬಂದುಬಿಟ್ರು. ಎಲ್ಲ ದ್ರೋಹ ಮಾಡಿ ನನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡು ನನ್ನ ಪಾಡಿಗೆ ನಾನು ಇದ್ದಿದ್ರೆ ಇವತ್ತು ನಾನು ಚೆನ್ನಾಗಿರ್ತಿದ್ದೆ. ಇವ್ರ ಮಾತು ಕೇಳಿ ನಾನೆಲ್ಲ ಹಾಳಾಗೋದೆ. ಏಯ್ ಗೊತ್ತಾಗಲ್ವೇನೆ ನಿನಗೆ? ಅದು ಯಾಕೆ ಇಂಥದ್ದು ಮಾಡ್ತೀಯ? ಇಂಥದ್ದು ಯಾಕೆ ಮಾಡ್ತೀಯ? ಅವಳು ತಪ್ಪಿದಂಗೆ ನಾನು ತಪ್ಪಿದಂಗೆ ಅವ್ಳು ಬೆಳಿಗ್ಗೆನೆ ಒಟ್ಟು ಒಣಗಿರೋದು ಎಲ್ಲ ಬರೋಷ್ಟೊತ್ತಿಗೆಲ್ಲನ ನಾನು ಕೂಲಿ ಹೋಗಿ ಬಂದಂಗೆ ಸಾಕಾಗಿರೋದು. ಅಂಥದ್ರಾಗೆ ಎಲ್ಲ ತೊಳೆಯೋದು ಬಳಿಯೋದು ಮಾಡ್ಕೊಂಡು ಸಾರೆಲ್ಲ ಸೆಲ್ಲೋಗಿರೋದು. ಪಾಪ ಅವಳು ಮಾಡಿಕೋಗಳು. ಇಂಥವು ಯಾತಕ್ಕೆ ಮಾಡ್ತೀಯ? ಇಂಥ ಮಾಡಂಗಿದ್ರೆ ನೋಡಮ್ಮ ತಾಯಿ, ನೀವು ಇರಲೇಬೇಡ್ರಿ, ಮನ್ಗೊಳಗೆ ನೋಡಿಯಳಿರ್ತೀನಿ. ಇಂಥವೆಲ್ಲ ಮಾಡ್ಕೊಂಬೋದಲ್ಲ ನೀನು. ಅವಳೇನು ಒಂದಿಟ್ಟು ಕೆಣಿ ಸನಿ ಮಾಡಿಲ್ಲ ಕಣೆ ನಮ್ಮ ಸಂಗೀತ. ನೀನು ತಳಾಗಿದ್ಯಾ? ಅದು ಅತ್ತೆ ಬಿಡತ್ತೆ ಅತ್ತ. ಬಿಡಿ ಅದಕ್ಕೆ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಇವಾಗ ನಾನು ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ತಪ್ಪಾಯ್ತು, ಕ್ಷಮಿಸ್ಬಿಡಿ. ಅಲ್ಲ, ಏನೋ ಗೊತ್ತಾಗ್ದಲೆ ಅನಿವಾರ್ಯ ತಪ್ಪಾಗ್ಬಿಟ್ಟೈತೆ. ಏನೋ ಗೊತ್ತಾಗ್ದಲೆ ಮಾಡಿದಾಳೆ. ನಾನು ಅವಳಿಗೆ 4 ಬಿಟ್ಟು ಬುದ್ಧಿವಾದ ಹೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಅದಕ್ಕೆ. ಅಲ್ಲ, ನಾನಾಗತ್ತಿ ಸುಮ್ಮನೆ ಬಿಟ್ಟಿದ್ದೀನಿ ಕಣೋ, ಬೇರೆ ಯಾರು ಆಗಿದ್ದೆ ಸುಮ್ಮನೆ ಬಿಡ್ತಿರ್ಲಿಲ್ಲ. ಈ ಥರ ಮಾಡಬಾರ್ದು ಕಣೋ ಯಾರಿಗಾಗಲಿ. ಎಷ್ಟು ಬೇಜಾರಾಗೈತೆ ಅಂದರೆ ನಿಜವಾಗ್ಲೂ ನನಗೆ ಸಖತ್ತು ಬೇಜಾರಾಗ್ಬಿಟ್ಟೈತೆ. ನನಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ. ಒಂದು 6 ಗಂಟೆ ನಾನು ಕ್ಲೀನ್ ಮಾಡಿದ್ದೀನಿ ಅಂತಂದರೆ ಮಾಡಿಟ್ಟಿರೋದೆಲ್ಲ ಚೆಲ್ಲೋಗುತ್ತೆ ಅಂತಂದರೆ ನಾವು ಕೆಲಸ ಟೆನ್ಷನ್ನಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀವಿ. ಕೆಲಸ ಮಾಡ್ಕೊಂಡು ಬಂದು ಅಂಥದ್ರಲ್ಲಿ ಇಂಥ ಕೆಲಸ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಿರೋಕ್ಕಿಲ್ಲ ಹೇಳು? ಇನ್ನೇಂಟಿಗೆ ಬುದ್ಧಿ ಹೇಳಿದ್ರೆ ಸರಿ ನೋಡಿ ಹೇಳಿರ್ತೀನಿ. ಪಾಪ ನಾವು ನೋಡಿದ ಮಟ್ಟಿಗೆ ಸಂಗೀತ ಏನೇನು ಧ್ವನ ಮಾಡ್ದಾಳಲ್ಲ, ಅವ್ರನ್ನೇನೇನು ಹೊಂದಾಳಲ್ಲ. ಇಂಥವೇನಕ್ಕೆ ಮಾಡಬೇಕು? ಎಷ್ಟು ದಿವಸ ಆಗೈತೆ ಹೇಳ ನೀವು ಮದುವೆ ಆಗಿ ಬಂದು ಹೆಂಗೆ ನೋಡ್ಕೊಂಡವಳೆ? ಎಲ್ಲ ನೀವಾಗಿ ನೀವು ಮಾಡ್ಕೊಂತೀರ, ನೀವಾಗಿ ನೀವು ಮಾಡ್ಕೊಂಡು ಎಲ್ಲ ನೀವಾಗಿ ನೀವು ಮಾತಾಡ್ಕೊಂತೀರ. ಅಲ್ಲ, ಇಂಥದ್ದು ಮಾಡೋಕ್ಕೆ ಹೆಂಗೆ ಮನ್ಸು ಬಂತೆ ನಿನಗೆ? ಅತ್ತೆ ಬಿಡತ್ತೆ ಅತ್ತ, ಹೋದ್ರು ಹೋಗ್ಲಿ. ಏನೋ ತಪ್ಪಾಯ್ತು ಅಕ್ಕ, ಬಿಡಕ್ಕ ತಪ್ಪಾಯ್ತು. ತಪ್ಪಾಯ್ತು. ಅನ್ನ ಮಾಡಿಟ್ಟಿರೋದೆಲ್ಲ ಚೆಲ್ಲಿ ತಪ್ಪಾಯ್ತು ಅಂತೆ. ಇಂಥದ್ದು ಮಾಡೋದಕ್ಕಿಂತ ಮುಂಚೆ ಇನ್ನೂ ದೊಡ್ಡದಾಗಿ ಹೇಳ್ತಾಳೆ, ನಾನು ತಿನ್ನ ಅನ್ನ ಚೆಲ್ಲಲ್ಲ, ನಾನು ಹಂಗೆ ಹಿಂಗೆ ಅನ್ನದ ಬೆಲೆ ಗೊತ್ತಿಲ್ದವ್ರು ಚೆಲ್ತಾರೆ ಅಂತ ಹೇಳ್ತಾಳೆ. ಏನು ಸಾಕ್ಷಿ ಇಲ್ಲ ಇವಳ ಹತ್ರ ಅಂತ ಹೇಳಿ ಹೆಂಗೆ ಉಲ್ಟಾ ಹೊಡಿಯೋಕೆ ನೋಡ್ತಾಳೆ ನೋಡು. ಯಾರನ್ನ ಕಂಡವ್ರು ಏನಪ್ಪ ಇವಳೇ ಏನೋ ಸುಮ್ಮನೆ ಮಾತಾಡ್ತಾ ಇದ್ದಾಳೆ, ಸುಮ್ಮನೆ ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬೇಕಲ್ಲ. ಹಂಗೆ ಮಾಡ್ತಾಳೆ ನೋಡಿ ಮಾಮ. ಇನ್ನೊಂದ್ಸತಿ ಏನೋ ಹಿಂಗೆ ಆಗ್ಬಿಟ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ನೋಡಿ ಹೇಳಿರ್ತೀನಿ. ಅವಳು ಇರ್ಬೇಕಿಲ್ಲ ಅಂದ್ರೆ ನಾನು ಇರ್ಬೇಕು ಮನೆಗೆ. ಅಷ್ಟೇ ಕಣಮ್ಮ, ನೋಡಿ ಹೇಳಿರ್ತೀನಿ. ಇನ್ನೊಂದ್ಸತಿ ಏನೋ ನಿನ್ನ ಹಿಂಗೆ ಆಗ್ಬಿಟ್ರೆ ನೀನು ಎಲ್ಲಿ ಇರ್ಕೊಡ್ದು ಇಲ್ಲಿ. ಸರಿ ಆಯ್ತು ಮಾಮ, ಏನೋ ತಪ್ಪಾಯ್ತು ಬಿಡಿ ಹೋಗ್ಲಿ. ಬಿಡಿ ಅದಕ್ಕೆ, ನಾನು 4 ಬಿಟ್ಟು ಬುದ್ಧಿವಾದ ಹೇಳ್ತೀನಿ. ಬಿಡಿ ಅದಕ್ಕೆ, ಬೇಜಾರಾಗ್ಬಿಡಿ, ಸುಮ್ಮನೆ ನಾನು ಬುದ್ಧಿ ಹೇಳ್ತೀನಿ. 4 ಸರಿಯಾಗಿ ಬಿಡ್ತೀನಿ, ಸುಮ್ಮನೆ. ಸಾಕ್ಷಿ ಇಟ್ಕೊಂಡು ಪ್ರೂವ್ ಮಾಡೋಕ್ಕೆ ಬಾಯಿ ಮುಚ್ಕೊಂಡು ಸುಮ್ಕಾದ್ಲು. ಸಾಕ್ಷಿ ಏನಾದರೂ ತೋರಿಸ್ಲಿಲ್ಲ ಅಂತಂದರೆ ಎಷ್ಟು ಮಾತಾಡೋಳು ಗೊತ್ತಾ ಇವಳು? ನಿಜವಾಗ್ಲೂ ಎಷ್ಟು ಮಾತಾಡೋಳು. ನನಗೆ ಉಲ್ಟಾ ಹೊಡಿಯೋದಕ್ಕೆ ಅನ್ನದ ಬೆಲೆ ಗೊತ್ತೈತೆ ನನಗೆ. ಅನ್ನದ ಬೆಲೆ ಗೊತ್ತಿಲ್ಲ ಅನ್ನೋರು ಚೆಲ್ತಾರೆ. ನನಗೆ ಅನ್ನದ ಬೆಲೆ ಗೊತ್ತಿರೋದಕ್ಕೆ ನಾನು ಚೆಲ್ಲೋದಿಲ್ಲ. ನನಗೆ ಹಿಂಗೆ ಅಂತ ಏನು ಮನ್ಸಲ್ಲೊಂದು ಇಟ್ಕೊಂಡು ಭಯಲ್ಲೊಂದು ಹೆಂಗೆ ಎಂತ ಮಾತಾಡ್ತಾರೆ ನೋಡ್ರಿ. ಎಂತೆಂಥ ಜನ ಇರ್ತಾರೆ, ಮನ್ಸಲ್ಲಿ ಎಷ್ಟು ಸೌರ ಕೇಳ್ಕಿದ್ರು ಬಾಯಲ್ಲಿ ಏನು ಹಂಗೆ ಎಂತೆಂಥ ಮಾತಾಡ್ತಾರೆ. ನಿಜವಾಗ್ಲೂ ಮಾತಿಗೆ ಮಾತ್ರ ಯಾರಿಗೂ ಬೆರ್ಗಾಗಬಾರ್ದು. ಮನ್ಸಲ್ಲಿ ಎಷ್ಟಿರುತ್ತೆ ವಿಷ. ನೋಡಿ ಹಿಂಗೆ ಮಾತಾಡ್ತಿದ್ಲು. ನನಗೆ ಅನ್ನದ ಬೆಲೆ ಗೊತ್ತು, ಅನ್ನದ ಬೆಲೆ ಏನಂತ ನಾನು ತಿನ್ನ ಚೆಲ್ಲೋಣ ಅಂತ ಹೇಳಿ ಹೆಂಗೆ ಮಾತಾಡ್ತಾಳೆ. ಯಾರನ್ನ ಕಾಣ್ದಾರು ನಂಬಿಡ್ಬೇಕು ಬೇಗ. ಈ ಹುಡುಗಿನೇ ಸುಳ್ಳು ಹೇಳ್ತಾಳಪ್ಪ ಅಂತ ಹೇಳಿ ನನ್ನ ಬಗ್ಗೆನೇ ತಪ್ಪಾಗಿ ತಿಳ್ಕೊಬೇಕು. ಆ ಥರ ಮಾತಾಡ್ತಾಳೆ ಇವಳು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.